ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಹತ್ವದ ಬೆಳವಣಿಗೆಗಳು ಸಂಭವಿಸ್ತಾ ಇರುವಂಥದ್ದು. ಆ ಒಂದು ಬೆಳವಣಿಗೆಯಲ್ಲಿ ಮೊದಲನೇದಾಗಿ ಚೆನ್ನಯ್ಯ ಎನ್ನುವಂತಹ ವ್ಯಕ್ತಿಯನ್ನು SIT ಅಧಿಕಾರಿಗಳು ಶಿವಮೊಗ್ಗ ಜೈಲಿನಲ್ಲೇ ಮತ್ತೊಂದು ಹೇಳಿಕೆಯನ್ನು ಕೊಡಿಸಿದ್ದು ಸೆಕ್ಷನ್ 180 ಅಡಿಯಲ್ಲಿ ಆ ಒಂದು ಹೇಳಿಕೆಯನ್ನು ದಾಖಲಿಸಲಾಗ್ತಾ ಇದೆ. ಮಾತ್ರವಲ್ಲ, ಆ ಒಂದು ಹೇಳಿಕೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರವನ್ನು ಚೆನ್ನಯ್ಯ ಬಿಚ್ಚಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿಗಳು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ಬೋದು, ಇನ್ನಿತರ ಪ್ರಮುಖ ಮಾಧ್ಯಮಗಳು ಹೊರಗಡೆ ಆಗ್ತಾ ಇರುವಂಥದ್ದು. ಸೊ ಆ ಒಂದು ವರದಿಯಲ್ಲಿ ಆತ ಒಂದೇ ಸ್ಥಳದಲ್ಲಿ 10 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಎನ್ನುವಂತಹ ವರದಿ ಬರ್ತಾ ಇದೆ. BLR ಪೋಸ್ಟ್ ಕೂಡ ಈ ಒಂದು ವರದಿನ ಹೊರಗಡೆ ಹಾಕಿತ್ತು. ಸೊ ಇದು ದೊಡ್ಡ ಮಟ್ಟದಲ್ಲಿ ಆ ಒಂದು ಹೇಳಿಕೆ ಸಂಚಲನ ಮೂಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆ ಅಂತ ಕೇಳಿದರೆ ನೋಡಿ, ಮೊದಲಿನ ಆ ಒಂದು ಟೈಮಲ್ಲಿ ಬುರುಡೆ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ 164 ಹೇಳಿಕೆಯನ್ನು ಯಾವ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದ, ಸೊ ಅವೆಲ್ಲ ಹೇಳಿಕೆಯನ್ನು ಮರೆಮಾಚುವಂತೆ ಮತ್ತೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದ. ನಾನದು ಭಯದಿಂದ ಹೇಳಿರುವಂಥದ್ದು, ಯಾರೋ ಹೇಳಿಸಿರುವಂಥದ್ದು, ಹೀಗೆಲ್ಲ ಉಲ್ಟಾ ಹೊಡೆದಿದ್ದಂತಹ ಚೆನ್ನಯ್ಯ ಇವಾಗ ನಿಜವಾಗ್ಲೂ ಸಿಕ್ಕಾಕಿಕೊಂಡಂತಹ ಒಂದು ಅವಸ್ಥೆಯಲ್ಲಿ ಶಿವಮೊಗ್ಗ ಜೈಲಿನಲ್ಲಿ ಇದ್ದಾನೆ. ಯಾಕೆ ಅಂತ ಹೇಳಿದರೆ 164 ಹೇಳಿಕೆಯ ಮಹತ್ವವನ್ನು ವಿವರಿಸಿ ಕೊಟ್ಟು ಚೆನ್ನಯ್ಯನಿಂದ ಆ ಒಂದು 164 ಹೇಳಿಕೆಯನ್ನು ಮೊದಲು ನ್ಯಾಯಾಧೀಶರು ಪಡ್ಕೊಂಡಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೇಳಿಕೆಯನ್ನು ನಿರಾಧಾರಿತ ಅಂತ ಹೇಳೋಕೆ ನಿಮಗೆ ಬರೋದಿಲ್ಲ. 164 ಹೇಳಿಕೆಗೆ ಅಷ್ಟೊಂದು ಮಹತ್ವ ಇದೆ. ಇವೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟ ನಂತರ ಚೆನ್ನಯ್ಯ 164 ಹೇಳಿಕೆಯನ್ನು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂಥದ್ದು. ನಂತರದ ದಿವಸಗಳಲ್ಲಿ 183 ಹೇಳಿಕೆ ಕೂಡ ಪೊಲೀಸರ ಮುಂದೆ, ಅದೇ ಹೇಳಿಕೆಯನ್ನು ಪೊಲೀಸರ ಮುಂದೆ SIT ಅಧಿಕಾರಿಗಳ ಮುಂದೆ ಕೊಡಬೇಕಾಗುತ್ತೆ. ಆ ಹೇಳಿಕೆ ಮತ್ತು ಈ ಹೇಳಿಕೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಒಂದಕ್ಕೊಂದು ಸಾಮ್ಯತೆ ಇದೆ ಅಂತ ಗೊತ್ತಾದರೆ ತನಿಖೆಯನ್ನು ಮುಂದುವರಿಸ್ತಾರೆ. ಸೊ ಅದರ ಮುಂದುವರಿದ ಭಾಗ ಆಗಿತ್ತು ಧರ್ಮಸ್ಥಳದ ಕೆಲವು ಪ್ರದೇಶಗಳಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಆರಂಭಗೊಳಿಸಿತು. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಆ ಒಂದು ಅಗೆಯುವಂತಹ ಸಂದರ್ಭದಲ್ಲಿ ಭೀಮಾ ಎನ್ನುವಂತಹ ವ್ಯಕ್ತಿ, ಆವಾಗ ಪರಿಚಯ ಇದ್ದಂತಹ ಆ ಒಂದು ವ್ಯಕ್ತಿತ್ವ ಏನಿದೆ, ಚೆನ್ನಯ್ಯ ಅಂತ ಮಾರ್ಪಾಡಾದಾಗ ಆತ ಹಲವಾರು ಬದಲಾವಣೆಗಳನ್ನು ತನ್ನಲ್ಲೇ ತಂದುಕೊಂಡಿದ್ದ. ಏನು ತಾನು ಮೊದಲು ಯಾವ ಸ್ಟ್ರಾಟಜಿಯಲ್ಲಿ ನಿಂತುಕೊಂಡಿದ್ದ ಅದನ್ನು ಬದಲಾಯಿಸಿ, ಇಲ್ಲ ನಾನು ಹೇಳಿದ್ದು ಸುಳ್ಳು, ನನ್ನನ್ನು ಯಾರೋ ಹೇಳಿಸಿದ್ರು ಅಂತ ಹೇಳಿಕೆಯನ್ನು ತಿರುಚುತ್ತಾ ಇದ್ದ. ಆತನಿಗೆ ಕೆಲವೊಂದು ಆಮಿಷಗಳು ಬಂದಿತ್ತು, ಅಥವಾ SIT ತಂಡದಲ್ಲಿ ಕೆಲವೊಂದು ಅಧಿಕಾರಿಗಳು ಆತನನ್ನು ಒಂದು ರೀತಿಯಲ್ಲಿ ರೂಮಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಹೊರಗಡೆ ಬರ್ತಾ ಇತ್ತು. ಪ್ರತ್ಯೇಕವಾಗಿ ಮಂಜುನಾಥ್ ಗೌಡ ಅನ್ನುವಂತಹ ಓರ್ವ ಪೊಲೀಸ್ ಅಧಿಕಾರಿಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಬಿಸಿ ಚರ್ಚೆ ರಂಗೇರ್ತಾ ಇತ್ತು. ಸೊ ಇವೆಲ್ಲದರ ನಡುವೆ ಭೀಮ ಒಂದು ರೀತಿಯಲ್ಲಿ ಬದಲಾವಣೆಯೇ ತರ್ತಾ ಇದ್ದ, ತನ್ನ ಜೀವನವನ್ನೇ ಬದಲಾಯಿಸ್ತಾ ಇದ್ದ. ತಾನು ಏನು 164 ಹೇಳಿಕೆ ಕೊಟ್ಟಿದ್ದೇನೆ ಎನ್ನುವಂತಹ ಸಾಮಾನ್ಯ ಜ್ಞಾನ, ತನ್ನ ಆ ಒಂದು ಪರಿಜ್ಞಾನವನ್ನೇ ಬಿಟ್ಟು ಆತ ಬೇರೆ ಬೇರೆ ಹೇಳಿಕೆಯನ್ನು ಕೊಡ್ತಾ ಇದ್ದ. ಏನು ತಾನು ತೋರಿಸಬೇಕಾದಂತಹ ಪ್ರದೇಶವನ್ನು ಬಿಟ್ಟು ಬೇರೆಲ್ಲೆಡೆಗೂ SITಯನ್ನು ತನಿಖೆಯನ್ನು ಬೇರೆ ರೀತಿಗೆ, ಬೇರೆ ಆ್ಯಂಗಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದ. ಏನು ತಾನು ಹೂತು ಹಾಕದ ಪ್ರದೇಶ, ನಿರ್ಜನ ಪ್ರದೇಶವಾದಂತಹ ಸಮತಟ್ಟಾದ ಪ್ರದೇಶವನ್ನು ತೋರಿಸಿ ಇಲ್ಲೇ 70 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಸುಳ್ಳು ವಿಚಾರಗಳನ್ನು ಹೊರಗಡೆ ಹಾಕ್ತಾ ಇದ್ದ. ಇವೆಲ್ಲದರಿಂದಾಗಿ SITಯಲ್ಲಿ ಬಹಳಷ್ಟು ತನಿಖೆಯಲ್ಲಿ, ವಿಚಾರಣೆಯಲ್ಲಿ ಹಿನ್ನಡೆ ಆಗ್ತಾ ಇತ್ತು. ಎಲ್ಲೂ ಕೂಡ ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋಗುವಾಗಲೇ ಒಂದು ರೀತಿಯಲ್ಲಿ ಒಂದು ಹೋರಾಟಗಾರರು ಅಂತ ಏನು ಒಂದು ರೀತಿಯಲ್ಲಿ ಒಂದು ಕಡೆಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಆವಾಗಲೇ ಸ್ಪಷ್ಟ ಆಗಿತ್ತು ಚೆನ್ನಯ್ಯ ಎನ್ನುವಂತಹ ವ್ಯಕ್ತಿ ತನ್ನ ನಿಲುವಿನಿಂದ ಹೊರಗಡೆ ಬಂದಿದ್ದಾನೆ. ತನ್ನ ನಿಲುವಿನಲ್ಲಿ ಸ್ಪಷ್ಟವಾಗಿಲ್ಲ, ಅಥವಾ ಆತನಿಗೆ ಏನೋ ಒಂದು ಆಮಿಷಗಳು ಬಂದಿದೆ. ಇವೆಲ್ಲವೂ ಅವರಿಗೆ ಗೊತ್ತಾಗ್ತಾ ಇತ್ತು. ಸೊ ಆ ಒಂದು SITಯಲ್ಲಿ ಯಾವಾಗಿನವರೆಗೂ ಶವ ಹೂತು ಹಾಕಿದ ಆ ಒಂದು ಪ್ರಕರಣದಲ್ಲಿ ಅಗಿತಾ ಇದ್ರು, ಅವೆಲ್ಲ ದಿವಸಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ನಿಂತುಕೊಂಡೇ ಯಾರು ಚೆನ್ನಯ್ಯ ಅನ್ನುವಂತಹ ವ್ಯಕ್ತಿ ಮಾಡ್ತಾ ಇದ್ದ. ಅದು ಕೂಡ SITಯ ಅವರ ಆ ಒಂದು ಏನು ತನಿಖೆಯ ಭಾಗವಾಗಿಯೇ ತಿಮರೋಡಿ ಮನೆಯಲ್ಲಿ ಇರಿಸಿಕೊಳ್ಳಲಾಗಿತ್ತು. ಸೊ ಇವೆಲ್ಲ ಬೆಳವಣಿಗೆ ನಂತರ ಕೂಡ ಸ್ಥಳ ಮಹಜರು ಅಂತ ತಿಮರೋಡಿ ಮನೆಗೆ ಬಂದಾಗ ಆದಂತಹ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತೇ ಇದೆ. ಅಲ್ಲಿಂದ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಹೋದಂತಹ ವಿಚಾರ ಗೊತ್ತಿದೆ. ಆಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಪ್ರಕರಣ ದಾಖಲಾಗುವಂಥದ್ದು ಗೊತ್ತಿದೆ. ಸೊ ಗಡೀಪಾರು ಆದೇಶ ಹಾಗೆ ಹೀಗೆ ಅಂತ ಬಹಳಷ್ಟು ಬೆಳವಣಿಗೆಗಳಾಯಿತು. ಸೊ ಅವೆಲ್ಲ ನಡೀತಾ ಇರುವಾಗ ಭೀಮಾ ಎನ್ನುವಂತಹ ಚೆನ್ನಯ್ಯ ವ್ಯಕ್ತಿ ತಾನು ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತೇನೆ ಅಂತ ಹೇಳಿಕೆ ಕೊಟ್ಟ ಕಾರಣ ಮತ್ತೊಂದು ಹೇಳಿಕೆಯನ್ನು ಪಡೆಯಲು SIT ಅಧಿಕಾರಿಗಳು ಸಿದ್ಧರಾಗ್ತಾರೆ. ಆ ಒಂದು ರೀತಿಯಲ್ಲಿ
ಶಿವಮೊಗ್ಗ ಜೈಲಿನಲ್ಲಿ ಹೋಗಿ ತನ್ನ ಮತ್ತೊಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಆದರೆ ಒಂದಷ್ಟು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, SIT ತನಿಖೆಯಲ್ಲಿ ಅವರು ಯಾವ ಹೇಳಿಕೆ ಕೊಟ್ಟರು ಆ ಎಲ್ಲ ಹೇಳಿಕೆಗಳು ಮೊದಲು ಹೇಳಿಕೆ ಕೊಟ್ಟಗಳನ್ನು ನಿಷ್ಕ್ರಿಯ ಮಾಡಿ ಇಲ್ಲಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹೇಳಿಕೆಗಳು ಜೀವಂತವಾಗಿ ಇಟ್ಟುಕೊಂಡೇ ಈ ಹೇಳಿಕೆಗಳನ್ನು ಟ್ಯಾಲಿ ಮಾಡಲಾಗುತ್ತೆ. ಸೊ ಅದರಲ್ಲಿ ಯಾವ ಗೊಂದಲಗಳನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಅವುಗಳನ್ನು ಮತ್ತೆ ತನಿಖೆಗೆ ಆದೇಶ ಮಾಡಬೇಕಾಗುತ್ತೆ ಅಂತ. ಯಾಕಂತ ಕೇಳಿದರೆ ನೋಡಿ, ಚೆನ್ನಯ್ಯ ಎನ್ನುವಂತಹ ವ್ಯಕ್ತಿ ಹೇಳಿಕೆ ಕೊಟ್ಟಂತಹ ರೀತಿ ನೋಡಿ, ಮೊದಲು ಎಲ್ಲೂ ಕೂಡ ದ್ವಂದ್ವ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಆದರೆ SIT ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಭೀಮಾ ಅಥವಾ ಚೆನ್ನಯ್ಯನನ್ನು ಕಾಂಟ್ಯಾಕ್ಟ್ ಮಾಡಿದರು. ಆತ ಮಾತನಾಡ್ತಾ ಇದ್ದ, ನಿರಂತರವಾಗಿ ಸಂಭಾಷಣೆಗಳನ್ನು ಮಾಡ್ತಾ ಇದ್ದ, ಇದೇ ತಿಮರೋಡಿ ಮನೆಯಲ್ಲಿ ಕೂತ್ಕೊಂಡು. ಸೊ ಇವೆಲ್ಲವೂ ಬಹಳಷ್ಟು ಸಂದೇಹಗಳಿಗೆ ಕಾರಣ ಆಗ್ತಾ ಇತ್ತು. ಇವರನ್ನು ಯಾರಾದರೂ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರಾ? ಈ ಎಡೆಯಲ್ಲೇ ಚೆನ್ನಯ್ಯನ ಮನೆಗೂ ಕೂಡ ಕೆಲವೊಂದು ವ್ಯಕ್ತಿಗಳು ಭೇಟಿ ಕೊಟ್ಟಿದ್ದರು ಅನ್ನುವಂತಹ ದೊಡ್ಡ ಸ್ಫೋಟಕ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇತ್ತು. ಸೊ ಇದ್ಯಾವುದು ಕೂಡ ಅಸ್ಪಷ್ಟವಾದಂತಹ ಎಲ್ಲ ಮಾಹಿತಿಗಳು ಇವಾಗ ಬರ್ತಾ ಇರುವಂಥದ್ದು ಬಹಳಷ್ಟು ಅಸ್ಪಷ್ಟವಾಗಿಯೇ ಬರುವಂತಹ ಮಾಹಿತಿ, ಯಾವುದು ಕೂಡ ಅಫಿಷಿಯಲ್ ಆಗಿ SIT ಬಿಡುವಂತಹ ಮಾಹಿತಿಗಳು ಅಲ್ಲ. ಆದರೂ ಕೂಡ ಒಂದು ಬಾಹ್ಯವಾಗಿ ಒಂದು ರೀತಿಯಲ್ಲಿ ನಾವು ನಂಬಿಕೆಗೆ ಅರ್ಹ ಅನ್ನುವಂತಹ ಒಂದು ಚಾನಲ್ಗಳೇನಿವೆ ಅಂತಹ ಪೋಸ್ಟ್ಗಳನ್ನು ನೋಡುವಾಗ ನಾವು ಅದನ್ನು ನಿಮ್ಮ ಮುಂದೆ ತರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಸೊ ಇದುವರೆಗೂ BLR ಪೋಸ್ಟ್ ಏನೆಲ್ಲ ವರದಿಗಳು ಮಾಡಿದೆ ಅವೆಲ್ಲವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು BLR ಪೋಸ್ಟ್ ಚೆನ್ನಯ್ಯನ ಆ ಒಂದು 180 ಹೇಳಿಕೆ ಏನಿದೆ, ಮತ್ತೆ ಕೊಡುವಂತಹ ಹೇಳಿಕೆ, ಅದು ಶಿವಮೊಗ್ಗ ಜೈಲಿನಲ್ಲೇ SIT ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಬರ್ತಾ ಇದೆ, ಬಹಳಷ್ಟು ಸ್ಫೋಟಕ ಮಾಹಿತಿ ಅಂತಲೇ ಹೇಳ್ಬೋದು. ನೋಡಿ, ಧರ್ಮಸ್ಥಳದ ಅಪರಾಧ ಪ್ರಕರಣಕ್ಕೆ ಶಿವಮೊಗ್ಗ ಜೈಲಿನಲ್ಲಿ ಚೆನ್ನಯ್ಯ ಹೇಳಿಕೆ ದಾಖಲಿಸಿಕೊಂಡ SIT, ಸಾಕ್ಷಿ ದೂರುದಾರ ನೀಡಿದ ಸ್ಫೋಟಕ ಮಾಹಿತಿ ನೋಡ್ಕೊಳ್ಳಿ. ಧರ್ಮಸ್ಥಳ ಗ್ರಾಮದಲ್ಲಿ ಅಪರಾಧ ಕೃತ್ಯಗಳನ್ನು ಎಸಗಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ SIT ಇಂದು ಸಾಕ್ಷಿ ದೂರುದಾರ ಚೆನ್ನಯ್ಯನ ಹೇಳಿಕೆಯನ್ನು ದಾಖಲಿಸಿದೆ. ಅಂದರೆ ನಿನ್ನೆ ದಿವಸ. ಸದ್ಯ ಚೆನ್ನಯ್ಯ ನ್ಯಾಯಾಂಗ ಬಂಧನದಲ್ಲಿ ಇರುವ ಶಿವಮೊಗ್ಗ ಜೈಲಿನಲ್ಲಿ SIT ತಂಡವು BNSS ಸೆಕ್ಷನ್ 180 ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ BLR ಪೋಸ್ಟ್ ವರದಿ ಮಾಡಿರುವಂಥದ್ದು. ಗೃಹ ಇಲಾಖೆಯ ಉನ್ನತ ಮೂಲಗಳ ಪ್ರಕಾರ ಕಳೆದ 2-3 ದಿವಸಗಳಿಂದ SIT ಅಧಿಕಾರಿಗಳು ಜೈಲಿನೊಳಗಡೆಯೇ ಸಾಕ್ಷಿ ದೂರುದಾರ ಚೆನ್ನಯ್ಯನ ಹೇಳಿಕೆಯನ್ನು BNSS ಸೆಕ್ಷನ್ 180 ಅಡಿಯಲ್ಲಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸೆಪ್ಟೆಂಬರ್ 27ರಂದು ಮ್ಯಾಜಿಸ್ಟ್ರೇಟ್ ಎದುರು ಚೆನ್ನಯ್ಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವುದು ಪೂರ್ಣಗೊಂಡ ನಂತರ ಇದೀಗ ಪೊಲೀಸ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗ್ತಾ ಇದೆ. ಚೆನ್ನಯ್ಯನ ಮೊದಲ ಹೇಳಿಕೆಯನ್ನು ಜುಲೈ 11ರಂದು ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು. ಚೆನ್ನಯ್ಯ ತನ್ನ ಎರಡನೇ ಹೇಳಿಕೆಯನ್ನು BNS ಸೆಪ್ಟೆಂಬರ್ 27ರಂದು ನೀಡಿದ್ದು, ಈ ಹೇಳಿಕೆಯು ಭಾರೀ ಕೋಲಾಹಲವನ್ನು ಉಂಟು ಮಾಡಿತು. ಆದರೂ ಮೊದಲ ಹೇಳಿಕೆಯು ಇನ್ನೂ ಅಸ್ತಿತ್ವದಲ್ಲಿದ್ದು ಎರಡನೇ ಹೇಳಿಕೆಯ ಜೊತೆಗೆ ಹೋಲಿಕೆ ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ನಾನು ಮೊದಲು ಈ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದೆ, ಅದೇ ರೀತಿಯಲ್ಲಿ ಚೆನ್ನಯ್ಯ SIT ಎದುರು ನೀಡ್ತಾ ಇರುವಂತಹ ಪೊಲೀಸ್ ಹೇಳಿಕೆಯು ತನಿಖೆಯ ದೃಷ್ಟಿಯಿಂದ ಮಹತ್ವ ಪಡೆದುಕೊಳ್ಳುತ್ತೆ. ಜುಲೈ 11ರಂದು ಸೆಕ್ಷನ್ 183 ಅಡಿಯಲ್ಲಿ ದಾಖಲಿಸಿಕೊಂಡಿರುವ ಚೆನ್ನಯ್ಯನ ಮೊದಲ ಹೇಳಿಕೆ ಇನ್ನೂ ಅಸ್ತಿತ್ವದಲ್ಲಿದ್ದು ಎರಡೂ ಹೇಳಿಕೆಗಳನ್ನು ಕೆಲವು ಅಂಶಗಳನ್ನು ಕುರಿತು ಹೊಂದಾಣಿಕೆ ಇರುವುದನ್ನು ಗುರುತಿಸಲಾಗಿದೆ. ನ್ಯಾಯಯುತ ತನಿಖೆ ನಡೆಸಲಿಕ್ಕಾಗಿಯೇ ಈತನ ಎರಡೂ ಹೇಳಿಕೆಗಳನ್ನು ಒಂದಕ್ಕೊಂದು ಪೂರಕವಾಗಿಯೇ ನೋಡಬೇಕಾಗುತ್ತದೆ ಅಂತ ಮೂಲಗಳು ತಿಳಿಸಿವೆ. ಇದೀಗ ಚೆನ್ನಯ್ಯ ಏನೆಲ್ಲ ಅಂಶಗಳನ್ನು ಕುರಿತು ಹೇಳಿಕೆ ನೀಡಿರಬಹುದು ಎಂದು SIT ಅಧಿಕಾರಿಗಳು ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಕೆಲವು ಮುಖ್ಯವಾಹಿನಿಗಳ ವರದಿಗಳ ಪ್ರಕಾರ ಚೆನ್ನಯ್ಯ ಜುಲೈ 11ರಂದು ಸೆಕ್ಷನ್ 183 ಅಡಿಯಲ್ಲಿ ನೀಡಿರುವ ಹೇಳಿಕೆಯಲ್ಲಿ ಒಂದೇ ಸ್ಥಳದಲ್ಲಿ 10 ಶವಗಳನ್ನು ಹೂತು ಹಾಕಿದ್ದಾನೆ ಅನ್ನುವಂತಹ ಸ್ಫೋಟಕ ವರದಿಯನ್ನು ಹೊರಗಡೆ ಹಾಕಿತ್ತು. ಆದರೆ SIT ಈ ವರದಿಗಳನ್ನು ನಿರಾಕರಿಸಿಯೂ ಇಲ್ಲ, ಪುರಸ್ಕರಿಸಿಯೂ, ಅಂದರೆ ಹೇಳಿಕೆ ಕೊಟ್ಟಿದ್ದಾನೆ ಅಂತಲೂ ಹೇಳಿಲ್ಲ, ಕೊಡಲಿಲ್ಲ ಅಂತಲೂ ಹೇಳಿಲ್ಲ. ತಟಸ್ಥವಾಗಿ SIT ಇವಾಗಲೂ ಕೂಡ ನಿಂತುಕೊಂಡಿರುವಂಥದ್ದು. ಧರ್ಮಸ್ಥಳದಲ್ಲಿ ಅಪರಾಧ ಕೃತ್ಯಗಳನ್ನು ಎಸಗಿ ಹತ್ಯೆ ಮಾಡಿದ ಶವಗಳನ್ನು ನನ್ನಿಂದ ಹೂತು ಹಾಕಿಸಲಾಗಿದೆ ಅಂತ ಜುಲೈ 3ರಂದು ಚೆನ್ನಯ್ಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದ. ನ್ಯಾಯಾಲಯದಲ್ಲಿಯೂ BNSS ಸೆಕ್ಷನ್ 183 ಅಡಿಯಲ್ಲಿ ತನ್ನ ಆರೋಪವನ್ನು ದೃಢೀಕರಿಸಿರುತ್ತಾನೆ. ಈತನ ಹೇಳಿಕೆಯನ್ನು ಆಧರಿಸಿ ಆರೋಪಗಳನ್ನು ಕುರಿತು ತನಿಖೆ ನಡೆಸಲು ಕರ್ನಾಟಕ ಸರ್ಕಾರ ಜುಲೈ 19ರಂದು ವಿಶೇಷ ತನಿಖಾ ತಂಡ SITಯನ್ನು ರಚನೆ ಮಾಡಿತ್ತು.
ನಂತರ SIT ಸುಮಾರು 2 ವಾರದ ಶವಗಳ ಅವಶೇಷಗಳಿಗಾಗಿ ಮಹಜರು ನಡೆಸಿದೆ. ತದನಂತರ ನ್ಯಾಯಾಲಯದಲ್ಲಿ ತಾನು ಶವಗಳನ್ನು ಹೂತು ಹಾಕಿರುವುದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಸುಳ್ಳು ಹೇಳಿದ ನಂತರ ಆಗಸ್ಟ್ 23ರಂದು SIT ಚೆನ್ನಯ್ಯನನ್ನು ಬಂಧನ ಕೂಡ ಮಾಡುತ್ತೆ. ಇದೇ ಸೆಕ್ಷನ್ ಅಡಿಯಲ್ಲಿ ಚೆನ್ನಯ್ಯನ ಹೇಳಿಕೆಯನ್ನು ದಾಖಲಿಸಲಾಗಿರುತ್ತದೆ. ಅಂದರೆ ನೋಡಿ, ಆರಂಭದಿಂದ ಏನು ಆತನಿಗಿದ್ದಂತಹ ಆ ಒಂದು ಧೈರ್ಯ, SIT ರಚನೆ ಆಗ್ತಾ ಇದ್ದಂತೆ ಅಥವಾ ಏನು ಆ ಒಂದು ಹೂತು ಹಾಕಿದ ಶವಗಳನ್ನು ಮೇಲಕ್ಕೆತ್ತುವಂತಹ ಪ್ರಕ್ರಿಯೆಗಳು ಆರಂಭವಾಗ್ತಾ ಇತ್ತಂತೆ ಆತ ಸೈಲೆಂಟ್ ಆಗ್ತಾ ಹೋಗ್ತಿದ್ದಾನೋ ಅಥವಾ ಆತನನ್ನು ಯಾರಾದರೂ ಆಮಿಷದಲ್ಲಿ ಸೈಲೆಂಟ್ ಮಾಡಿದರು ಎನ್ನುವುದನ್ನು ಕೂಡ ತನಿಖೆಯಿಂದ ಬಹಿರಂಗಗೊಳಿಸಬೇಕು. ಇವೆಲ್ಲವನ್ನು SIT ಒಂದು ರೀತಿಯಲ್ಲಿ ತನಿಖೆ ಮಾಡ್ತಾ ಇರ್ಬೋದು. ಆದರೂ ಕೂಡ ಮಾಧ್ಯಮಗಳು ಏನು ನಿಮ್ಮ ಮುಂದೆ ತರ್ತಾ ಇದೆ, ಮೊದಲೇನು ನಾವು ನೋಡ್ತಾ ಇದ್ವಿ, SIT ನಿಂತೇ ಬಿಡ್ತು, ತನಿಖೆಯನ್ನು ಮುಂದೆ ಸಾಗೋದಿಲ್ಲ, ಎಲ್ಲವೂ ಬುರುಡೆಗಾಂಗ್ ಮಾಡಿದ್ದು, ಹಾಗೆ ಹೀಗೆ ಅಂತ ಏನು ಒತ್ತಡಗಳು ಮಾಧ್ಯಮಗಳ ಮುಖಾಂತರ ಬರ್ತಾ ಇದ್ವು ಅಥವಾ BJP ರಾಜಕಾರಣದಿಂದ ಬರ್ತಾ ಇತ್ತು, ಕಾಂಗ್ರೆಸ್ ರಾಜಕಾರಣಿಗಳು ಏನು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಇವೆಲ್ಲವೂ ಇವಾಗ ಸದ್ಯದ ಮಟ್ಟಿಗೆ ತಣ್ಣಗಾದಂತೆ ಕಾಣ್ತಾ ಇದೆ. ಸೊ ಅದರಿಂದಾಗಿ ಒಂದು ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ SIT ತನಿಖೆ ವಿಚಾರಣೆಯನ್ನು ಮುಂದುವರೆಸಲು ಇದು ಬಹಳಷ್ಟು ಉಪಕಾರಿ ಆಗ್ಬೋದು. ಮಾಧ್ಯಮಗಳು ಕೂಡ ಇವತ್ತು ಈ ಒಂದು SITಯ ಬೆನ್ನ ಹಿಂದೆ ಬಿದ್ದಂತೆ ಕಾಣ್ತಾ ಇಲ್ಲ. ರಾಜಕಾರಣಿಗಳು ಒಂದು ರೀತಿಯಲ್ಲಿ ಮೌನ ವಹಿಸಿದ್ದಾರೆ. ಸೊ ಇವೆಲ್ಲವನ್ನು ನೋಡುವಾಗ SITಗೆ ಒಂದು ರೀತಿಯಲ್ಲಿ ಓಪನ್ ಆಗಿ ಏನೋ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಂತೆ ಆಗುತ್ತೆ ಅನ್ನೋದು ನಮ್ಮ ಭರವಸೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರಗಳನ್ನು ಕೇಳ್ತಾ ಇರುವಾಗ ನಿಮಗೆ ಏನಿಸ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.